ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಪಂಜೆ ಮಂಗೇಶ್ ರಾಯರು ಬರೆದಂತಹ ತೆಂಕಣ ಗಾಳಿಯಾಟ ಅನ್ನುವಂತಹ ಈ ಕವಿತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ತೆಂಕಣ ಗಾಳಿಯಾಟ ಅನ್ನುವಂಥದ್ದು ಪಂಜೆ ಮಂಗೇಶ್ ರಾಯರ ಬಹಳ ಪ್ರಸಿದ್ಧವಾದಂತಹ ಒಂದು ಕವನ. ಈ ಕವನ ಕರಾವಳಿಯ ಕರ್ನಾಟಕದ ಕೊಂಕಣ ಸೀಮೆಯಲ್ಲಿ ಬೀಸಿದಂತಹ ತೆಂಕಣ ಗಾಳಿಯ ತೀವ್ರತೆಯನ್ನು ಬಹಳಷ್ಟು ಒಂದು ಸಹಜವಾಗಿ ಯಾವ ರೀತಿ ಗಾಳಿ ಬೀಸುತ್ತದೋ ಅದರ ಒಂದು ರಭಸ ಅಥವಾ ಆ ತೀವ್ರತೆ ಹೇಗೆ ಇದೆಯೋ ಅದನ್ನು ಅದೇ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಿದ ರೀತಿಯಲ್ಲಿ, ಅಂದರೆ ಈ ತೆಂಕಣ ಗಾಳಿ ಯಾವ ರೀತಿ ಬರುತ್ತದೆ ಅನ್ನುವಂಥದ್ದು, ಹಾಗೆ ಅದು ಉಂಟು ಮಾಡುವಂತಹ ಪರಿಣಾಮ ಹೇಗಿದೆ, ಅನಾಹುತಗಳು ಹೇಗೆ ಇವೆ ಅನ್ನುವಂಥದ್ದನ್ನು ಬಹಳಷ್ಟು ಸಹಜವಾಗಿ ಜೀವಂತವಾಗಿ ಈ ಕವನದಲ್ಲಿ ಅವರು ಚಿತ್ರಿಸಿದ್ದಾರೆ. ತೆಂಕಣ ಗಾಳಿ ಬರುವುದಕ್ಕಿಂತ ಮೊದಲು ಹಾಗೂ ಬಂದ ನಂತರದ ಪರಿಣಾಮಗಳನ್ನು ಕವಿ ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ದೂರದಿಂದ ಬರ್ತಾ ಇರುವಂತಹ ತೆಂಕಣ ಗಾಳಿ ಕಡಲು, ಹಡಗು, ಹಕ್ಕಿ, ದನಕರು, ಹೆಣ್ಣು ಮಕ್ಕಳು, ಮುದುಕರು, ಹುಡುಗರು, ಮಾಡು, ಗಿಡ, ಪಡುವಣ, ಬೆಟ್ಟ, ಗುಡ್ಡ ಇವೆಲ್ಲವುಗಳ ಮೇಲೆ ತನ್ನ ಪ್ರಭಾವ ಬೀರಿರುವಂಥದ್ದು, ಹಾಗೆ ಅದರ ಪರಿಣಾಮ ಹಾಗೆ ಅದರ ಅನಾಹುತಗಳನ್ನು ಯಾವ ರೀತಿ ಬೀರುತ್ತದೆ ಅನ್ನುವಂಥದ್ದನ್ನು ಈ ಕವನ ಚಿತ್ರಿಸ್ತಾ ಹೋಗ್ತದೆ. ವಿದ್ಯಾರ್ಥಿಗಳೇ, ಅದಕ್ಕಿಂತ ಮೊದಲು ನಾನೀಗ ಕೆಲವೊಂದು ಪ್ರಶ್ನೆಗಳನ್ನು ಹೇಳ್ತೇನೆ. ಆ ಪ್ರಶ್ನೆಗಳು 8 ಅಂಕದ ಪ್ರಶ್ನೆಗಳು. ಆ 8 ಅಂಕದ ಪ್ರಶ್ನೆಗಳು ಒಟ್ಟಿಗೆ 6 ಪ್ರಶ್ನೆಗಳಿವೆ. ಈ 6 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ನಾನು ಮುಂದೆ ಹೇಳುವಂತಹ ಉತ್ತರವನ್ನು ಬರೆಯುತ್ತಾ ಹೋಗಿ. ಮೊದಲ ಪ್ರಶ್ನೆ, ತೆಂಕಣ ಗಾಳಿಯು ಉಂಟು ಮಾಡಿದ ಅನಾಹುತಗಳನ್ನು ಕವಿ ಪಂಜೆಯವರು ಹೇಗೆ ಚಿತ್ರಿಸಿದ್ದಾರೆ? ಎರಡನೇ ಪ್ರಶ್ನೆ, ತೆಂಕಣ ಗಾಳಿಯಾಟದ ಉಬ್ಬರ ಅಬ್ಬರಗಳ ಚಿತ್ರಣ ಕವಿತೆಯಲ್ಲಿ ಹೇಗೆ ಒಡಮೂಡಿದೆ? ಮೂರನೇ ಪ್ರಶ್ನೆ, ತೆಂಕಣ ಗಾಳಿ ಬರುವಾಗಿನ ಹಾಗೂ ಬಂದಾಗಿನ ಉರವಣಿಯನ್ನು ಅಂದರೆ ಪರಿಣಾಮವನ್ನು ಕವಿ ಹೇಗೆ ಬಣ್ಣಿಸಿದ್ದಾರೆ ವಿವೇಚಿಸಿರಿ. ಅಥವಾ ತೆಂಕಣ ಗಾಳಿ ಮನುಷ್ಯಲೋಕ ಹಾಗೂ ಪ್ರಾಣಿ ಪಕ್ಷಿ ಸಸ್ಯಲೋಕದ ಮೇಲೆ ಬೀರಿದಂತಹ ಪರಿಣಾಮವೇನು ವಿಶ್ಲೇಷಿಸಿರಿ. ಅಥವಾ ತೆಂಕಣ ಗಾಳಿ ಕೊಂಕಣ ಸೀಮೆಗೆ ಬಂದ ಬಗೆಯನ್ನು ಕವಿ ವರ್ಣಿಸುವುದು ಹೇಗೆ ವಿವರಿಸಿರಿ. ಅಥವಾ ತೆಂಕಣ ಗಾಳಿ ಉಂಟು ಮಾಡಿದ ಅನಾಹುತಗಳನ್ನು ಕವನ ಹೇಗೆ ಚಿತ್ರಿಸಿದೆ ವಿವರಿಸಿ. ಉತ್ತರ ನೋಡ್ತಾ ಹೋಗಿ. ಕವಿ ಪಂಜೆ ಮಂಗೇಶ್ ರಾಯರು ಕರಾವಳಿ ಕರ್ನಾಟಕದ ಕೊಂಕಣ ಸೀಮೆಯಲ್ಲಿ ಬೀಸಿ ಬಂದಂತಹ ಈ ತೆಂಕಣ ಗಾಳಿಯ ತೀವ್ರತೆಯನ್ನು, ಅನಾಹುತಗಳನ್ನು, ಪರಿಣಾಮವನ್ನು ಈ ರೀತಿ ಚಿತ್ರಿಸುತ್ತಾರೆ. ಮುಸುಗುಟ್ಟುವ ಪಾತಾಳದ ಹಾವೋ, ಹಸಿವಿನ ಭೂತವು ಕೂಯುವ ಕಾವೋ, ಹೊಸತಿದು ಕಾಲದ ಕೋಣನ ಓವೋ, ಉಸುರಿನ ಸುಯ್ಯೋ ಸೂಸು ಕರಿಸುತ್ತ ಬರುವುದು ಬರಬರ ಭರದಲ್ಲಿ ಬರುವುದು, ಅದು ಪಾತಾಳದ ಹಾವಿನ ಹಾಗೆ ಮುಸುಗುಟ್ಟುತ್ತಾ ಹಸಿವಿನ ಭೂತವೇ ಕೂಗುತ್ತಾ ಇದೆಯೇನೋ ಅನ್ನುವ ಹಾಗೆ ಯಮನ ಕೋಣವು ಯಾವ ರೀತಿ ಗಟ್ಟಿಯಾಗಿ ಉಸಿರು ಬಿಡುತ್ತದೋ ಆ ಉಸಿರಿನ ಶಬ್ದದ ಹಾಗೆ ಸೂಸೂಕರಿಸುತ್ತಾ ಅಂದರೆ ಕಾಣಿಸಿಕೊಳ್ಳುತ್ತಾ ಭರದಲ್ಲಿ ಬರುತ್ತಿದೆಯಂತೆ. ಹೀಗೆ ಬೀಸಿಕೊಂಡು ಬಂದಂತಹ ಗಾಳಿ ಕಡಲಿನ ನೀರಿಗೆ ತಾಕಿ ತೆರೆಗಳನ್ನು ದಡಕ್ಕೆ ತಳ್ಳಿ ಸಮೀಪಿಸುತ್ತಿದೆ. ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಭೋರನೆ ಗುಮ್ಮಿಸಿ ಬರುತ್ತದೆ, ಮೈ ತೋರದೆ ಬರುತ್ತದೆ. ಅದೇ ಬೀಸಿ ಬರುತ್ತಿರುವ ಗಾಳಿ ಬೊಬ್ಬೆ ಹಾಕುತ್ತಾ ಅತಿ ವೇಗದಲ್ಲಿ ಬಂದು ಒಂದೇ ಬಾರಿಗೆ ಕಡಲಿನ ನೀರಿಗೆ ಉಬ್ಬರದ ಏರಿಳಿತವನ್ನು ಉಂಟು ಮಾಡ್ತಾ ಇದೆ. ನೀರಗುಳ್ಳೆಯಿಂದ ಕೂಡಿದ ಅಲೆಗಳನ್ನು ದಡಕ್ಕೆ ತಳ್ಳುತ್ತಿರುವಾಗ ಭೋರ್ ಎಂದು ಗುದ್ದಿಕೊಂಡು
ತನ್ನ ಆಕಾರವನ್ನು ತೋರಿಸದ ಹಾಗೆ ಬರುತ್ತಿದೆ. ಈ ಬೀಸುತ್ತಿರುವ ಗಾಳಿ ಅತಿ ಸಮೀಪಕ್ಕೆ ಬಂದಂತಹ ಅನುಭವವನ್ನು ಕವಿ ಈ ರೀತಿ ಚಿತ್ರಿಸಿಕೊಟ್ಟಿದ್ದಾರೆ. ಗಾಳಿ ಕಣ್ಣಿಗೆ ಕಾಣದಿದ್ದರೂ ಅದು ಉಂಟು ಮಾಡುತ್ತಿರುವ ಅನಾಹುತಗಳಿಂದ ಅದರ ವೇಗದ ಅರಿವು ನಮಗಾಗುತ್ತದೆ. ಅದು ನಾವೆಯ ನಡುವನ್ನು ಮುರಿಯುತ್ತಾ ಹಡಗಿನ ಮಧ್ಯದಲ್ಲಿರುವಂತಹ ಕಂಬಕ್ಕೆ ಉಡಿಸಿರುವಂತಹ ಹಾಯಿಯನ್ನು ಹರಿದು ಹಾಕುತ್ತಾ ಹಡಗನ್ನು ಕೀಲಿಸಿ ತುಮರನ್ನು ತೇಲಿಸಿ ದಡದಲ್ಲಿ ಜಾಡಿಸಿ ದೋಣಿಯನ್ನಾಡಿಸುತ್ತಾ ಸಾಗಿದೆಯಂತೆ. ಹಾಗೆಯೇ ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ್ತಾ ಬರುತ್ತಿದೆಯಂತೆ. ಹೊಲದಲ್ಲಿ ಇರುವಂಥ ಎತ್ತುಗಳು ದನಗಳನ್ನು ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದಂಥ ಕಿಚ್ಚನ್ನು ಅಂದರೆ ಬೆಂಕಿಯನ್ನು ಊದುತ್ತಾ ಹಾರುತ್ತಾ ಬರುತ್ತಿದೆ. ಹೀಗೆ ಬಹಳ ಹತ್ತಿರಕ್ಕೆ ಬಂದ ಗಾಳಿ ಮನುಷ್ಯರು ಹಾಗೂ ಸಸ್ಯಗಳ ಸ್ಥಿತಿಯನ್ನು ಅದಲು ಬದಲಿಸುತ್ತದೆಯಂತೆ. ಮಡದಿಯರ ಮುಡಿಯನ್ನು ಸಡಿಲಿಸಿ, ಬಡ ಮುದುಕರ ಕೊಡೆಯನ್ನು ಹರಿದಾಡಿಸಿ, ಹುಡುಗರ ತಲೆಯಲ್ಲಿರುವ ಟೊಪ್ಪಿಯನ್ನು ದಡಬಡನಾಡಿಸಿ, ಮನೆ ತೋಟವ ಅಡಿಮೇಲಾಡಿಸಿ, ತೆಂಗನ್ನು ತಲೆ ಕೆಳಗು ಮಾಡಿ, ಅಡಿಕೆಯನ್ನು ಬಾಗಿಸಿ, ಗುಡಿಸಲು ಮಾಡನ್ನು ಹುಲು ಮಾಡಿಸಿ ಬಂದ ಗಾಳಿಯ ತೀವ್ರತೆ ಬಹಳಷ್ಟು ಹೆಚ್ಚಾಗಿದೆ. ಅದನ್ನು ಕಂಡಂತಹ ಕವಿ ಬಂತೈ ಇದೇ ಬಂತೈ ಎಂಬ ಸಾಲಿನ ಮೂಲಕ ಸೂಚಿಸ್ತಾರೆ. ಕೊನೆಗೆ ಗಾಳಿಯು ಗಿಡದಲ್ಲಿ ಮಿಂಚಿರುವ ಹಣ್ಣಿನ ಗೊಂಚಲನ್ನು ಕೂಡ ಉದುರಿಸುತ್ತದೆ. ಪಡುವಣ ಮೋಡವನ್ನು ಬೆಟ್ಟಕ್ಕೆ ಘಟ್ಟಕ್ಕೆ ಅಪ್ಪಳಿಸುತ್ತದೆ. ಆಗ ಮಿಂಚು ಮಿನುಗಿ ಗುಡುಗಿ ನೆಲವನ್ನು ನಡುಗಿಸುವ ಹಾಗೆ ಸಿಡಿಲು ಎರಗುತ್ತದೆ. ತಾಳೆಗೆ ಬಾಳೆಗೆ ಎರಗಿದ ಸಿಡಿಲಿನಿಂದಾಗಿ ಜಡಿಮಳೆ ಬಿರುಮಳೆ ಬರುವಂತೆ ಒಣಗಿದ ನೆಲಕ್ಕೆ ಕುಡಿಯುವ ನೀರನ್ನು ಎರೆಯುವ ಹಾಗೆ ಗಾಳಿ ಬೀಸಿ ಬರುತ್ತದೆ. ಇಡೀ ಕವನದಲ್ಲಿ ತೆಂಕಣ ಗಾಳಿಯ ಆಟವನ್ನು ಕಣ್ಣಿಗೆ ಕಟ್ಟುವಂತೆ ಕನ್ನಡ ಪದಗಳ ಮೂಲಕವೇ ಚಿತ್ರಿಸಿಕೊಡಲಾಗಿದೆ. ಇದು ಹೊಸಗನ್ನಡ ಕಾವ್ಯದಲ್ಲಿ ಕಾಣಬರುವಂತಹ ಬಹಳ ಅಪರೂಪವಾದಂತಹ ಒಂದು ಕವಿತೆ. ಸರಿ ವಿದ್ಯಾರ್ಥಿಗಳೇ, 8 ಅಂಕದ ಪ್ರಶ್ನೆಗಳ ಉತ್ತರ ಮುಗಿದಿದೆ. ಸಂದರ್ಭ ಈ ರೀತಿ ಇದೆ, ನೋಡಿಕೊಳ್ಳಿ. ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಅಥವಾ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ. ಯಾವ ರೀತಿ ಬರಿಬೇಕಂತ ನಿಮಗೆ ಗೊತ್ತಿದೆ. ಈ ಮೇಲಿನ ಸಾಲನ್ನು ಪಂಜೆ ಮಂಗೇಶರಾಯರ ತೆಂಕಣ ಗಾಳಿಯಾಟ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ತೆಂಕಣ ಗಾಳಿ ದೂರದಿಂದ ಹೇಗೆ ಬೀಸಿ ಬರುತ್ತದೆ ಎಂಬುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ದೂರದಿಂದ ಬರುತ್ತಿರುವಂತಹ ತೆಂಕಣ ಗಾಳಿ ಬುಸುಗುಡುವ ಪಾತಾಳದ ಹಾವೋ ಅಥವಾ ಹಸಿವಿನ ಭೂತದ ಕೂಯುವ ಕೂವೋ ಎಂಬಂತೆ ಬರುತ್ತಾ ಇತ್ತು. ಇದು ಕೊಂಕಣ ಸೀಮೆಯ ಹೊಸ ಗಾಳಿಯಾಗಿದೆ. ಇದು ಪಾತಾಳದ ಹಾವಿನ ಹಾಗೆ ಹಸಿವಿನ ಭೂತದಂತೆ ಅಲ್ಲದೆ ಕಾಲವೆಂಬ ಕೋಣದ ಓಂಕಾರವೋ ಉಸುರಿನ ಸುಯ್ಯೋ ಎಂಬಂತೆ ಸೂಸೂಕರಿಸುತ್ತಾ ಬರುತ್ತದೆ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. 2ನೇ ಪ್ರಶ್ನೆ, ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ. ಹಾಗೆ 3ನೇದು, ಮನೆ ತೋಟನ ಅಡಿಮೇಲಾಗಿಸಿ. 5ನೇದು 4ನೇದು, ಬಂತೈ ಇದೇ ಬಂತೈ. 6ನೇದು, ಗುಡುಗಿಸಿ ನೆಲವನ್ನು ನಡುಗಿಸಿ. 7ನೇ ಪ್ರಶ್ನೆ, ತೆಂಕಣ ಗಾಳಿಯಾಟ ಕೊಂಕಣ ಸೀಮೆಗೆ ಬಂತೈ. ಇದು ಯಾವುದು ಬಂದರೂ ಕೂಡ ಮೊದಲಿಗೆ ನಾನು ಯಾವ ರೀತಿ ಬರೆಯಬೇಕು ಅಂತ ಹೇಳಿದೆ ಅದೇ ರೀತಿಯಲ್ಲಿ ಬರೀತಾ ಸ್ವಲ್ಪ ವಿವರಿಸ್ತಾ ಹೋಗಿ. ಉತ್ತರಕ್ಕಾಗಿ ಸ್ವಲ್ಪ 8 ಅಂಕದ ಪ್ರಶ್ನೆಗಳ ಉತ್ತರವನ್ನೇ ನೋಡಿಕೊಳ್ಳಿ. ಇನ್ನು ಟಿಪ್ಪಣಿ ಕೂಡ 4 ಅಂಕಕ್ಕೆ ಬರ್ತದೆ. ಇದು ಕೂಡ ತೆಂಕಣ ಗಾಳಿಯಾಟ ಅನ್ನುವಂಥ ಟಿಪ್ಪಣಿ. ಇದು 4 ಅಂಕದ ಪ್ರಶ್ನೆ. ಇದಕ್ಕೂ ಕೂಡ ಉತ್ತರವನ್ನು ಮೊದಲು ಹೇಳಿದೆ ನೋಡಿ, ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರಿತಾ ಹೋಗಿ. ಇನ್ನು 1-2 ಅಂಕದ ಪ್ರಶ್ನೆಗಳು. ತೆಂಕಣ ಗಾಳಿಯಾಟ ಕವನದ ಕರ್ತೃ ಯಾರು? ಉತ್ತರ ಪಂಜೆ ಮಂಗೇಶರಾಯರು. 2ನೇ ಪ್ರಶ್ನೆ, ತೆಂಕಣ ಗಾಳಿಯಾಟ ಕವನದ ತಿರುಳು ಏನು? ಉತ್ತರ ಕೊಂಕಣ ಸೀಮೆಯಲ್ಲಿ ಬೀಸಿದ ತೆಂಕಣ ಗಾಳಿಯ ಒಂದು ಅನಾಹುತ. ಅನಾಹುತಗಳನ್ನು ಸಜೀವವಾಗಿ, ಸಹಜವಾಗಿ, ಸಚಿತ್ರವಾಗಿ ಚಿತ್ರಿಸುವುದು ಪ್ರಸ್ತುತ ಕವನದ ತಿರುಳಾಗಿದೆ. 3ನೇ ಪ್ರಶ್ನೆ, ಬುಸುಗುಟ್ಟುವ ಪಾತಾಳದ ಹಾವು ಎಂಬಂತೆ ಬರುತ್ತಲಿದ್ದುದು ಏನು? ಉತ್ತರ ತೆಂಕಣ ಗಾಳಿ.
4ನೇ ಪ್ರಶ್ನೆ, ತೆಂಕಣ ಗಾಳಿ ಕಡಲಿಗೆ ಏನನ್ನು ಹಬ್ಬಿಸುತ್ತದೆ? ಉತ್ತರ ಬೊಬ್ಬೆಯನ್ನು. 5ನೇ ಪ್ರಶ್ನೆ, ತೆಂಕಣ ಗಾಳಿ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಉತ್ತರ ಕಡಲು, ಹಡಗು, ಹಕ್ಕಿ, ಪ್ರಾಣಿ, ಮನುಷ್ಯರು ಹಾಗೂ ಸಸ್ಯರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ. 6ನೇ ಪ್ರಶ್ನೆ, ತೆಂಕಣ ಗಾಳಿ ಏನನ್ನು ಸಡಿಲಿಸುತ್ತದೆ? ಉತ್ತರ ಮಡದಿಯರ ಉಡಿಮುಡಿಯನ್ನು. 7ನೇ ಪ್ರಶ್ನೆ, ತೆಂಕಣ ಗಾಳಿ ಏನನ್ನು ಅಡಿಮೇಲಾಗಿಸುತ್ತದೆ? ಉತ್ತರ ಮನೆ ತೋಟವನ್ನು. 8ನೇ ಪ್ರಶ್ನೆ, ಗುಡಿಸಲು ಮಾಡನು ಹುಲು ಹುಲು ಮಾಡಿಸಿ ಬಂದುದು ಏನು? ಉತ್ತರ ತೆಂಕಣ ಗಾಳಿ. 9ನೇ ಪ್ರಶ್ನೆ, ತೆಂಕಣ ಗಾಳಿ ಗಿಡದಿಂದ ಏನನ್ನು ಉದುರಿಸಿ ಕೆದರಿಸುತ್ತದೆ? ಉತ್ತರ ಗೊಂಚಲು ಮಿಡಿಹಣ್ಣುಗಳನ್ನು. ಇನ್ನು ಕೊನೆಯ ಪ್ರಶ್ನೆ, ತೆಂಕಣ ಗಾಳಿ ಕೊನೆಗೆ ಕೊಂಕಣ ಸೀಮೆಗೆ ಹೇಗೆ ಬಂದಿತು? ಉತ್ತರ ಕುಡಿ ನೀರನ್ನು ಒಣಗಿದ ನೆಲಕ್ಕೆ ಎರೆಯುವಂತೆ ಬಂದಿತು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ತೆಂಕಣ ಗಾಳಿ ಆಟದ ಪ್ರಶ್ನೋತ್ತರ ಮುಗಿಯುತ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.